ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಲು ಕಾರಣಕರ್ತರಾದಂತಹ ಗೃಹ ಮಂತ್ರಿ ಅವರಿಗೆ, ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುತ್ತಿರುವ ಗೃಹ ಮಂತ್ರಿ ಅವರಿಗೆ, ಭಾರತದ ಸ್ವರ್ಗವೇ ಅಂದೆನಿಸಿಕೊಂಡಿರ್ತಕ್ಕಂತಹ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚೆಗಷ್ಟೇ ಹಿಂದೂಗಳ ಹತ್ಯೆಯ ಬೆನ್ನಲ್ಲೇ ಇವತ್ತು ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅವರ ಒಂದು ಕೊಲೆಯಾಗಿದೆ. ದುರಂತ ಎಂದರೆ ಕೊಲೆಯಾದಂತಹ ಬೆನ್ನಲ್ಲೇ ಫಿನಿಶ್ ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ವಿಕೆಟ್ ಅಂತಲೂ ಕೂಡ ಸಂದೇಶವನ್ನ ರವಾನೆ ಮಾಡುವಲ್ಲಿ ಇದು ಬಹಳ ಆತಂಕವನ್ನ ಸೃಷ್ಟಿ ಮಾಡಿದೆ. ಇದೇ ಮಾರ್ಚ್ 31ರಂದೇ ಈ ಕೊಲೆಯ ಒಂದು ಕುತಂತ್ರ ನಡೆದಿತ್ತು ಅನ್ನೋದು ಕೂಡ ಸಾಕ್ಷಿ ಆಧಾರಗಳನ್ನು ನಾವು ನೋಡಬಹುದು. ಟಾರ್ಗೆಟ್ ಕಿಲ್ಲರ್ ಅನ್ನೋ ಒಬ್ಬ ವ್ಯಕ್ತಿಯ ಒಂದು ಪೇಜ್ನಲ್ಲಿ ಏನು ಸುಹಾಸ್ ಶೆಟ್ಟಿ ಅವರ ಕೊಲೆಯನ್ನ ಮಾಡ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೂಡ ಈ ಹಿಂದೆ ಈಗಾಗಲೇ ಟಾರ್ಗೆಟ್ ಕಿಲ್ಲರ್ನ ಒಂದು ಪೇಜ್ನಲ್ಲಿ ನಾವು ನೋಡಿದ್ದೇವೆ. ಅದರ ಒಂದು ಟಾರ್ಗೆಟ್ ಕಿಲ್ಲರ್ ಪೇಜ್ ಅನ್ನು ನೋಡಿದಂತಹ ಸುಹಾಸ್ ಶೆಟ್ಟಿ ಅವರು ಆತಂಕಕ್ಕೊಳಗಾಗಿ ಯಾವತ್ತೂ ಕೂಡ ಒಂದು ವಾರದಿಂದನೂ ಕೂಡ ಒಬ್ಬರೇ ಓಡಾಡಿದಂತಹ ಪರಿಸ್ಥಿತಿಯಲ್ಲಿ ಅವರಿದ್ರು. ಆದಾಗ್ಯೂ ಕೂಡ ಮಾರ್ಚ್ 31ರಲ್ಲಿ ಆಗಬೇಕಾದಂತಹ ಈ ದುರ್ಘಟನೆ ನಿನ್ನೆ